ಸಮಸ್ತ ವೀಕ್ಷಕರೇ, ಕರ್ನಾಟಕ ಟೈಮ್ಸ್ ನೌ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ಪಟ್ಟಣದ ಮಹಾತ್ಮ ಗಾಂಧಿ ನಗರ ಬಡಾವಣೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಹಾಗೂ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕ್ಯಾರ್ಪೇಟೆ ಸಹಯೋಗದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಸೃಜನಶೀಲ ಸಂದೇಶದೊಂದಿಗೆ ಬಡ ಕುಟುಂಬಸ್ಥರೇ ವಾಸ ಮಾಡುತ್ತಿರುವ ಕೆಳ ಹಾಗೂ ಮಧ್ಯಮ ವರ್ಗದವರಿಗೆ ಉಚಿತ ಔಷಧಿ ಸಹಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಯಿತು. ಪುರಸಭೆ ಮಾಜಿ ಸದಸ್ಯ ಚಂದ್ರು, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸವಿತಾ, ಸೇವಾ ಪ್ರತಿನಿಧಿ ನಾಗಲಕ್ಷ್ಮಿ ಹಾಗೂ NRLM ಕೋಆರ್ಡಿನೇಟರ್ ಚಂದ್ರು ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ಬಡಾವಣೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆರೋಗ್ಯದ ಬಗ್ಗೆ ಸಲಹೆ ನೀಡಲಾಯಿತು. ಪುರಸಭೆ ಮಾಜಿ ಸದಸ್ಯ ಹಾಗೂ JDS ಯುವ ಮುಖಂಡ ಚಂದ್ರು ಮಾತನಾಡಿ, ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಪವಿತ್ರವಾದ ಗೌರವವಿದೆ. ಒಂದು ಸರ್ಕಾರ ಮಾಡಬಹುದಾದ ಸಮಾಜಮುಖಿ ಕೆಲಸಗಳನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ನಿರ್ವಹಿಸುತ್ತಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಯಿಂದಲೇ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಸ್ಪತ್ರೆ ಸ್ಥಾಪಿಸಿದರೆ ಆರೋಗ್ಯ ಕ್ಷೇತ್ರದಲ್ಲೂ ದೊಡ್ಡ ಕ್ರಾಂತಿ ಮಾಡಿದಂತಾಗುತ್ತದೆ ಎಂದು ಆಶಯ ವ್ಯಕ್ತಪಡಿಸಿದರು. ಬಹಿರಂಗ ಆಗಿದೆ. ಏನು ಆ ಕಿಡಿಗೇಡಿಗಳು, ಆ ಪಾಪಿಗಳು ಆ ಧರ್ಮಸ್ಥಳ ಸಂಘದ ಬಗ್ಗೆ, ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ರು. ಅವ್ರಿಗೆಲ್ಲ ತಕ್ಕ ಶಿಕ್ಷೆಯನ್ನು ಮಂಜುನಾಥ ಸ್ವಾಮಿ ಕೊಡಲಿ ಅಂತ ಹೇಳ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನು ನಮ್ಮ ಚಂದ್ರು ಸರ್ ಹೇಳಿದ್ರು, ಕ್ಯಾರ್ಪೇಟೆಯಲ್ಲಿ ನಿಮ್ಮೊಂದು ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದಾರೆ. ನಿಮ್ಮ ಸಂಘ ಧರ್ಮಸ್ಥಳ ಸಂಘಗಳಲ್ಲಿ ಆ ಹೆಲ್ತ್ ಕಾರ್ಡ್ಗಳನ್ನ ಏನು ಇಶ್ಯೂ ಮಾಡ್ತಿದ್ದಾರೆ, ನಾನಾದರೂ ಕೇಳ್ಕೊಳ್ತೀನಿ, ಈ ಧರ್ಮಸ್ಥಳ ಸಂಘಗಳು ಅತಿ ಹೆಚ್ಚಿನ ಒಂದು ವೇಗವಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಿಸಿರೋದ್ರಿಂದ ಪ್ರತಿ ತಾಲೂಕಿನಲ್ಲೂ ಒಂದು ಕೂಡ ಈ ಧರ್ಮಸ್ಥಳದ ಸಂಘದ ವತಿಯಿಂದನೇ ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಿ ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಅತಿ ಕಡಿಮೆ ವೆಚ್ಚದಲ್ಲಿ ಒಂದು ಚಿಕಿತ್ಸೆಯನ್ನು ಕೊಡುವಂಥ ಯೋಜನೆಯನ್ನು ರೂಪಿಸಲಿ ಅಂತ ನಾನಿವತ್ತು ಹೇಳ್ಕೊಳ್ತೀನಿ. ಇವತ್ತು ನಾವೇನೇ ಕೂಡ ಸಂಪಾದನೆ ಮಾಡಿದ್ರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಂಥದ್ದು ತುಂಬ ಮುಖ್ಯವಾಗುತ್ತೆ. ಇವತ್ತೆಲ್ಲ ಈ ನಡೀತಾ ಇರುವಂತಹ ಈ ಜಾಗತಿಕ ಮಟ್ಟದಲ್ಲಿ ಓಡುತ್ತಿರುವಂತಹ ಈ ದಿನಮಾನಗಳಲ್ಲಿ ಎಲ್ಲರೂ ಕೂಡ ಹಣ ಸಂಪಾದನೆ ಮಾಡಬೇಕಂತ ಎಲ್ಲ ಹಣದಿಂದನೇ ಓಡ್ತಾ ಇದ್ದೀವಿ ಹೊರತು ಯಾರೂ ಕೂಡ ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ನಾವು ಆರೋಗ್ಯನ ಕಾಪಾಡ್ಕೊಳ್ತಾ ಹೋದರೆ ಇವತ್ತೇನು ನಾವು ಹಣನ ಸಂಪಾದನೆ ಮಾಡ್ತೀವಿ, ಇದೇ ಹಣ ತಗೊಂಡೋಗಿ ನಾವು ಆರೋಗ್ಯವನ್ನು ಅರ್ಗಿಸ್ಕೊಂಡಾಗ ಆರೋಗ್ಯವನ್ನು ಹಣದಿಂದ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ನಾವು ಹಣಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಆರೋಗ್ಯಕ್ಕೂ ಕೊಡಬೇಕು. ಈ ಥರ ಈ ಕ್ಯಾಂಪ್ಗಳು ಸುಮಾರು ಸಂಘ ಸಂಸ್ಥೆಗಳೆಲ್ಲ ಮಾಡ್ತಾ ಇರ್ತವೆ. ಆದರೆ ವಿಶೇಷವಾಗಿ ಈ ಧರ್ಮಸ್ಥಳದ ಸಂಘ ಏನು ಈ ಕ್ಯಾಂಪ್ಗಳನ್ನ ಮಾಡ್ಕೊಬರ್ತಾ ಇದೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕ್ಯಾಂಪ್ಗಳನ್ನ ಆಯೋಜನೆ ಮಾಡಲಿ. ಮಧ್ಯಮ ವರ್ಗದ, ಬಡವರ್ಗದ, ಕೂಲಿ ಕಾರ್ಮಿಕರಿಗೆಲ್ಲ ಕೂಡ ಈ ಥರ ಉಚಿತ ಕ್ಯಾಂಪ್ಗಳಿಂದ ಅವ್ರಿಗೆಲ್ಲ ಅನುಕೂಲ ಆಗುತ್ತೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ